ಮಧುರ ಅವ್ರೆ ಇನ್ನೊಸಿ ಹೊತ್ತಲೆ ಬಂಡೊಳಗೆ ಗೊತ್ತಾಯ್ತದೆ. ಜಾನಿ, ನೀವೇನಾದ್ರೂ ಈ ಟೆಸ್ಟಲ್ಲಿ ಫೇಲ್ ಆದ್ರೆ ನನ್ನ ದೃಷ್ಟಿಲೂ ಫೇಲ್ ಆಗ್ತೀರಾ. ಆ ಶಂಕರೇಶ್ವರ್ ಅಂತ ಈ ಟೆಸ್ಟ್ಲಿ ಫೇಲ್ ಆಗಲಿ ಅಂತ ಕೇಳ್ಕೊತೀನಿ. ಅಂದ್ರೆ ಈ ಟೆಸ್ಟ್ಲಿ ಪಾಸ್ ಆಗಲಿ ಅಂತ ಕೇಳ್ಕೊತೀನಿ ಅಂದಿ. ಮಧುರ ಅವ್ರೆ ಇವ್ರು ನೋಡ್ತಾ ಇದ್ರೆ ದಿಟ್ವಾಗ್ಲೂ ಹುಚ್ಚಿಡ್ತದೆ ಅನ್ಸುತ್ತೆ. ಪಾಪ ನೋಡಿ ಹಂಗಾಡ್ತಾವ್ರೆ. ಒಂದು ನಿಮಿಷ ತಡೀರಿ, ಈಗ ಎಲ್ಲ ಬಯಲಾಗುತ್ತೆ. ರಾಕಿ ಬಾಯ್, ಆಟ ಆಡಿದ್ದು ಗುರಾಯಿಸಿದ್ದು ಸಾಕು. ಪ್ರಶ್ನೆಗಳನ್ನ ಕೇಳಿ. ಐ ಲೈಕ್ ಇಟ್. ಥ್ಯಾಂಕ್ ಯು. ಚಂದನ್ ಅವ್ರೆ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಹಿಡಿದ್ರಿ ಚಾಡ. ಒಳ್ಳೇದಾಗ್ಲಿ ನಿಮ್ಗೆ. ಮೀಟು. ಜಾನಿ ಬಾಯ್, ನಾನು ನಿಮಗೆ 5 ಪ್ರಶ್ನೆ ಕೇಳ್ತೇನೆ. ಅದರಲ್ಲಿ ನೀವು ಅರ್ಧಕ್ಕೆ ಉತ್ತರ ಕೊಟ್ಟರೆ ಹುಚ್ಚಾಸ್ಪತ್ರೆ ದಾರಿಯಲ್ಲಿ ಇದ್ದೀರಾ ಅಂತ ಅರ್ಥ. 2 ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಿಮಗೆ ಹುಚ್ಚೆ ಹಿಡಿದಿಲ್ಲ ಅಂತ ಅರ್ಥ. 5 ಪ್ರಶ್ನೆಗೆ ಉತ್ತರ ಕೊಡದಿದ್ರೆ ಹುಚ್ಚು ಹಿಡಿದವರ ನಮ್ಮನ್ನು ನೀವು ನಾಟಕ ಮಾಡ್ತಿದ್ದೀರಾ ಅಂತ ಅರ್ಥ. ಈಗ ನಾನು ಪ್ರಶ್ನೆ ಕೇಳಲ್ಲ. ನಿಮಗೆ ಹುಚ್ಚು ಹಿಡಿದ ಮೇಲೆ ಯಾವ ನಮ್ಮನೆ ಫೀಲ್ ಆಗ್ತಾ ಉಂಟು? ನನಗೆ ಹುಚ್ಚಿಡಿದ ಮೇಲೆ ಜಾಮೂನು ಗಿಡದ ಮೇಲೆ ಕೂತ್ಕೊಂಡು ಹಲಸಿನ ತೊಳೆ ಬಿಡಿಸ್ಕೊಂಡು ತಿನ್ನೋ ಥರ ಫೀಲ್ ಆಗ್ತಿದೆ. ತಪ್ಪು ಉತ್ತರ. ಹುಚ್ಚರಿಗೆ ಯಾವ ನಮ್ಮನೆ ಫೀಲು ಆಗೋದಿಲ್ಲ. ಅದು ಸರಿ, ಕಂಪ್ಯೂಟ ಕಲ್ಟಿವೇಟ್ರು ಹುಚ್ಚರಾದವ್ರು ಯಾವ ಫೀಲ್ ಮಾಡ್ರು. ನೀವು ಮುಂದುವರ್ಸು. ಜನಿ ಬಾಯ್, ನನಗೆ ಕೇಳುವ 2ನೇ ಪ್ರಶ್ನೆ. ನನ್ನನ್ನು ನೋಡಿದ್ರೆ ನಿಮಗೆ ಎಂತ ಅನಿಸ್ತದೆ? ನಿನಗೆ 4 ಬಾರಿಸ್ಬೇಕು ಅನ್ನಿಸ್ತಿದೆ. ತಪ್ಪು ಉತ್ತರ. ನಮ್ಮ ಹುಚ್ಚರ ಸಂತಾನದಲ್ಲಿ ನಾವು ಯಾರನ್ನು ದ್ವೇಷಿಸುವುದಿಲ್ಲ, ನಮ್ಮನ್ನು ನಾವೇ ಗೌರವಿಸಿಕೊಳ್ತೇವೆ. ನಾರ್ಮಲ್ ಆಗಿರುವವರೇ ನಮ್ಮನ್ನ ಹೊಡಿಬೇಕು, ಸಾಯಿಸ್ಬೇಕಂತೇಳಿ ಯೋಚನೆ ಮಾಡುದು. ಸರಿಯಾಗಿ ಹೇಳಿದೆ ರಾಕಿ ಅವ್ರೆ. ನಾನು ಇದುವರೆಗೂ ಹುಚ್ಚರು ಎಲ್ಲೂ ಕಿತ್ತಾಡೋದನ್ನೇ ನೋಡಿಲ್ಲ. ಉಂಕೊಂಡು ಹೋಳಿ ಮಧುರ ಅವ್ರೆ, ಅಣ್ಣಯ್ಯಪ್ಪನವ್ರ ಈ ಥರ ಆಡೋದು ನೋಡಿದ್ರೆ ಗೊತ್ತಾಯ್ತದೆ ಅವ್ರಿಗೆ ಹುಚ್ಚಿಡ್ದಿಲ್ಲ ಅಂತ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್. ಜಾನಿ ಬಾಯ್, ನೀವು ನಾಲಾಯಕ್, ನಂಬರ್ 1 ಮೈಗಳ್ಳ, ನೀಚ ಮನುಷ್ಯ, ಇದರ ಬಗ್ಗೆ ನೀವೆಂತ ಹೇಳ್ತೀರಾ? ಈ ಹುಚ್ಚ ಏನೇನೋ ಕೇಳ್ತಿದ್ದಾನೆ. ನಾನು ಏನು ಉತ್ತರ ಕೊಟ್ಟರು ತಪ್ಪು ಅಂತಾನೆ. ನನ್ನನ್ನು ಹಾಳು ಮಾಡೋಕೆ ಇಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಇಲ್ಲಿ ಕೂಡ ನೀವು ತಪ್ಪು ಉತ್ತರವೇ ಕೊಡ್ತಾ ಇದ್ದೀರಾ. ಹುಚ್ಚರು ಯೋಚನೆ ಮಾಡೋದಿಲ್ಲ ಮತ್ತು ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಈಗ ನನ್ನ ಲಾಸ್ಟ್ ಟೆಸ್ಟ್. ಇದರಲ್ಲಿ ಕನ್ಫರ್ಮ್ ಆಗ್ತದೆ ನಿಮಗೆ ಹುಚ್ಚು ಹಿಡಿದಿದೆಯಾ ಇಲ್ಲವಾ ಅಂತ. ಆಮೇಲೆ ಪುಟ್ಮದಿ ನನ್ನ ಮಾತು ಕೇಳಮ್ಮೆ, ನಾನು ಬಿಟ್ಬಿಟ್ಟು ಆಬೇಡ. ಪೊಡಿ ಮಾಮಣ್ಣ, ನಾನು ನಿಮ್ಮ ಜೊತೆಲಿ ಇರಲ್ಲ. ನಾನು ಹೋಗಿ ನಮ್ಮ ಮತ್ತೆ ಒಂದವ ಇರ್ತೀನಿ. ನೀವು ದೊಡ್ಡ ಫ್ರೂಟು. ಅದು ಫ್ರೂಟ್ ಅಲ್ಲ ಕಮ್ಮೆ, ಪ್ರಾಡು. ಹಿಡಿದ್ರಿ ಚಾಡ. ಅದಕ್ಕೆ ನಾನು ಮತ್ತೆ ಒಂದವ ಹೋಗಿರ್ತೀನಿ. ಆಮೇಲೆ ಪುಟ್ಮದಿ, ನೀವು ಹೊಂಟೋಗ್ಬಿಟ್ರೆ ನಾ ಇಲ್ಲಿ ಒಬ್ಬನೇ ಆನ್ ಮಾಡ್ಲೇಮೆ. ನೀವೆಲ್ಲ ಒಬ್ಬರೇ ಇದ್ದೀರಿ. ನಿಮ್ಮ ಜೊತೆಗೆ ಅವ್ನು ಮಿಟ್ಕಲಾಡಿ ಜಯಮ್ಮ ಅವಳಲ್ಲ. ಆಮೇಲೆ ಪುಟ್ಮದಿ, ನೀನು ತಪ್ಪು ತಿಳ್ಕೊಂಡ್ಬಿಟ್ಟಿದೆ. ನನಗೂ ಯಾವ ಸಂಬಂಧ ಇಲ್ಲ. ಪುಟ್ಮಲ್ಲಿ ಅವ್ರೆ, ಏನ್ ನಡೀತಿದೆ ಇಲ್ಲಿ? ಮಧುರ ಅವರೇ, ನಾನು ನಮ್ಮ ಊರ್ಗೆ ಹೊಂಟೋಯ್ತಾವ್ನಿ. ಇವರು ಆ ಮಿಟ್ಕಲಾಡಿ ಜೊತೆನೇ ಇರ್ಲಿ. ನೀವೆಲ್ಲ ಹೋಗ್ಬಿಡಿ, ನೀವೆಲ್ಲ ಹೋಗೋದಕ್ಕೂ ನಾನು ಬಿಡಲ್ಲ. ಚಂದನ್ ಅವರೇ, ನನ್ನ ದಾರಿಗೆ ಯಾಕೆ ಅಡ್ಡ ಬರ್ತಾ ಇದ್ದೀರಿ? ಜಾಗ ಬಿಡಿ. ಪುಟ್ಮಲ್ಲಿ ಅವ್ರೆ, ನೀವು ನನ್ನ ಜೊತೆ ಬನ್ನಿ. ನಡೀರಿ ಹೋಗು. ಅಣ್ಣಪ್ಪನವ್ರೇ, ಇದೆಲ್ಲ ಆಗಿದ್ದು ನಿಮ್ಮಿಂದ. ಅದೇಮನ್ ಅಟ್ಟಿ ಕರ್ಸಿದ್ದು ನೀವೇ. ನಾನು ಯಾಕೆ ಅವಳನ್ನ ಕರೆಸ್ಲಿ? ನಮ್ಮನೆ ತೋಟದಲ್ಲಿರೋ ಹೂವನ್ನೇ ಮುಡ್ಕೊಳಕ್ಕಾಗ್ತಿಲ್ಲ, ಇನ್ ಬೇರೆಯವ್ರು ಮುಡ್ಕೊಂಡು ಬಿಸಾಕಿರೋ ಹೂನ ನಾನು ಯಾಕೆ ಉಪಯೋಗಿಸ್ಲಿ? ಇಂಥ ಸಂಬಂಧಗಳಿದ್ರು ನಿಮ್ಮಂತವ್ರಿಗೆ ಸರಿ ಅಂತ ಇಬ್ರು ಮಂಚಂಡಿಲಿ ಏನ್ ಮಾಡ್ತಾ ಇದ್ರಿ? ಮಾತಾಡಿದ್ದನ್ನೇ ಮಾತಾಡ್ಬೇಡ್ರಿ. ನನ್ಗೂ ಅದಕ್ಕೆ ಯಾವುದೇ ಸಂಬಂಧ ಇಲ್ಲ. ಅಣ್ಣಪ್ಪನವ್ರೆ, ಇಷ್ಟೆಲ್ಲ ಆಗಿದ್ದು ಆ ಜಯಮ್ನಿಂದ. ಆ ಜಯಮ್ಮ ಪರಿಚಯ ಆಗಿದ್ದು ನಿಮ್ಮ ಪೋಲಿ ಪ್ರೇಮಿಂದ. ಅವ ಯದಾಷ್ಟುದ್ದ ಇಲ್ದಿರುವ ಈ ಥರ ಗದಾವತಾರಗಳನ್ನ ಚೆಂದಾಗಿ ಮಾಡ್ತಾನೆ. ಅವನ್ನ ಕರೆಸ್ಬಿಟ್ಟು ಅವ್ರಿಗೆ ಬುದ್ಧಿವಾದ ಹೇಳಕ್ಕೆ ಹೇಳಿ. ಇಲ್ಲ ಅಂದರೆ ನನ್ನ ಜೊತೆಗೆ ನೀವು ಬೀದಲ್ಲಿರ್ಬೇಕಾಯ್ತದೆ. ಸುಂದ್ರಿ ಮೇಡಮ್, ಎಂತಕ್ಕೆ ಮರ್ರ ಅರ್ಜೆಂಟಲ್ಲಿ ಬಪ್ ಕೇಳದ್ದ? ಅದು ಜಾನಿ ಮನೇಲಿಲ್ಲ, ಅದಕ್ಕೆ ಕರೆಸ್ದೆ. ದೇವ್ರೇ, ಇವತ್ತು ಲಾಡು ಬಂದು ಬಾಯಿಗೆ ಬಿತ್ತಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಅದು ನೀವೆಂಥದ್ದೋ ಪ್ರಾಬ್ಲಮಲ್ಲಿ ಇದ್ದಂಗಿತ್ತಲ್ಲ. ಹೌದು ಬಜರಂಗಿ ಅವ್ರೆ, ನಾನೊಂದು ದೊಡ್ಡ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಸುಂದ್ರಿ ಮೇಡಮ್,
ನಿಮಗೆ ಯಾರು ಎಂತ ಮಾಡ್ರಂದೇಳಿ ಹೇಳಿ ನಾನು ಅವ್ರು ಬೆಂಡತ್ತಿ ಬಿಟ್ಟೆ ನಿಮಗೋಸ್ಕರ ನಾನು ಎಂತ ಮಾಡೋಕ್ಕೂ ಸಿದ್ಧ ಆದ್ರೆ ನೀವು ಖುಷಿಯಾಗಿರ್ಲಿ. ಥ್ಯಾಂಕ್ ಯು ಸೋ ಮಚ್ ಬಜರಂಗಿ ಅವರೇ. ನಿಮ್ಮಷ್ಟು ಎಮೋಷ್ನಲ್ ವ್ಯಕ್ತಿನ ನಾನೆಲ್ಲೂ ನೋಡೇ ಇರಲಿಲ್ಲ. ಹೌದು, ನನ್ನ ಅಮ್ಮ ಏಗಳು ನಂಗೆ ಹೇಳ್ತಿದ್ದ, ಮಗ ನಿಂದು ಹೆಂಗರುಳು ಅಂದೆ. ಅದಕ್ಕೆ ಹೆಣ್ಮಕ್ಳು ಅಳ್ಪಿಪ್ಪುದನ್ನು ಕಂಡ್ರು ಕೂಡಲೇ ನನಗೇ ಗೊತ್ತಿಲ್ದಿದ್ದಂಗೆ ನನ್ನ ಕಣ್ಣಲ್ಲಿ ದಳ ನೀರು ಸುರಿದ್ಬಿಟ್ಟು. ಬಜರಂಗಿ ಅವರೇ, ನಿಮ್ಮನ್ನು ನೋಡ್ತಿದ್ರೆ ನಮ್ಮ ಅಣ್ಣನ ನೋಡ್ದಾಗೆ ಆಗ್ತಿದೆ. ಸುಂದ್ರಿ ಮೇಡಮ್, ನೀವು ಅನ್ಕೊಂಡಂಗೆ ನಾನಷ್ಟು ಎಮೋಷ್ನಲ್ ಅಲ್ಲ. ಒಂದೊಂದ್ಸಲ ನಾನು ಕೆರಳಿದ ಸಿಂಹ ಆಗಿಬಿಡ್ತೆ. ಯಾವುದೇ ಕಾರಣಕ್ಕೂ ನಿಮ್ಮ ಅಣ್ಣಂಗೆ ನಂಗೆ ಹೋಲಿಸ್ಬೇಡಿ. ಬಜರಂಗಿ ಅವರೇ, ನಿಮ್ಮನ್ನ ನಮ್ಮ ಅಣ್ಣ ಅಂತ ನಾನೆಲ್ಲಿ ಹೇಳ್ದೆ? ನೀವು ನಡ್ಕೊಳ್ತಿದ್ದ ರೀತಿಗೆ ನಮ್ಮ ಅಣ್ಣನ ಥರ ಅಂತ ಹೇಳ್ದೆ. ನೀವು ಯಾವತ್ತೂ ನಮ್ಮ ಅಣ್ಣ ಆಗಕ್ಕೆ ಸಾಧ್ಯನೇ ಇಲ್ಲ. ಸದ್ಯ ಬಾಚಾವಾಡಿ ಇಲ್ದಿರಿ ಇಷ್ಟೊತ್ತಿಗೆ ರಾಕಿ ಬೀಳ್ತಿದ್ದಿ. ಏನಂದ್ರೆ? ಅಲ್ಲ, ನನ್ನನ್ನು ಎಂತ ಕರ್ಸ್ಕೊಂಡ್ರೆ ಅಂದೇಳಿ ಯೋಚನೆ ಮಾಡ್ತಿದ್ದೆ. ಇನ್ಸ್ಪೆಕ್ಟ್ರೆ, ಆ ವಿಷಯವನ್ನ ಹೇಳ್ತೀನಿ. ಪುಟ್ಮಲ್ಲಿ ಅವರೇ, ನೀವೆಂತ ಮಾರ್ರೆ ನಿಮ್ಮ ಮನೆಗೆ ಪುತ್ ಬಿಟ್ಕೊಂಡು ಇಲ್ಲಿ ಬಂದಿರಿ? ಇನ್ಸ್ಪೆಕ್ಟ್ರೆ, ಅದೊಂದು ದೊಡ್ಡ ಪ್ಯಾರಿಯನೇ. ಪುಟ್ಮಲ್ಲಿ ಅವರೇ, ಅದು ಪ್ಯಾರಿ ಅಲ್ಲ, ಸ್ಟೋರಿ. ಹಿಡಿದ್ರೆ ಜಾಡ. ಈಗ ನೀವೇ ನಮಗೆ ಸಹಾಯ ಮಾಡ್ಬೇಕು. ನಾನು ಇಪ್ಪುದೇ ನಿಮ್ಮಂಥವ್ರು ಸಹಾಯ ಮಾಡೋಕೆ. ಹೇಳಿ, ಎಂತ ಸಹಾಯ ಮಾಡ್ಕ? ನಮ್ಮನ್ನ ಜಯಮನಟ್ಟಿ ಕರ್ಕೊಂಡೋಗಿ. ಪುಟ್ಮಲ್ಲಿ ಅವರೇ, ನೀವೆಂತ ಕಲ್ಲಿ ಹೋತ್ರಿ? ಒಂದು ಮಾತು ಹೇಳಿ, ಆ ಜಯಮ್ಮನ್ನೇ ಇಲ್ಲಿ ಕರ್ಕೊಬತ್ತೆ. ಅವಳಲ್ಲಿ ಕರೆಸಿ ನಾವೇನೋ ಡಾನ್ಸ್ ನೋಡ್ಬೇಕಾಗಿದ್ಯಾ? ನಾವು ಅವಳ ಜೊತೆ ಸ್ವಲ್ಪ ಮಾತಾಡಬೇಕು. ಅವಳಿರೋ ಜಾಗಕ್ಕೆ ನಮ್ಮನ್ನ ಕರ್ಕೊಂಡು ಹೋಗಿ. ಅದು ಅವಳು ಎಲ್ಲಿರ್ತಾಳೆ ಅಂದೇಳಿ ಸಮ ಗೊತ್ತಿಲ್ಲ. ಗೊತ್ತಾದ್ಮೇಲೆ ನಾನೇ ಕರ್ಕೊಂಡು ಹೋಗ್ತೆ. ನಿಮ್ಮ ಮಾತನ್ನ ನಂಬಲ್ಲ ನೀ. ಬೀಡೈಸ್ಕೊಳಕ್ಕೆ ಒಟ್ಟಿಗೆ ಹೋಯ್ತಿದ್ದೀರಿ ತಾನೇ? ಅಡ್ಡಿಲ್ಲ, ಕರ್ಕೋ ಹತ್ತೆ. ಗೌಡ್ರೆ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಈ ರೀತಿ ಅಂಟ್ಸುಟ್ ಬೆಕ್ಕಿನ ಓಡಾಡ್ತಿದ್ದೀರಾ? ನನಗಿಲ್ಲಿ ಪ್ರಾಣ ಸಂಕಟ, ನಿಮ್ಗೆ ಸುಮಾನ ಅಲ್ವಾ? ಎಲ್ಲ ನಿಮ್ಮ ಪೋಲಿ ಪ್ರೇಮ್ ಇನ್ನೂ ಬಂದಿಲ್ಲ. ನಾನು ಇಲ್ಲೇ ಇದ್ದೀನಿ ತಾನೆ, ಬಂದೇ ಬರ್ತಾನೆ, ಸುಮ್ಮನೆ ಇರಿ. ಹಾ, ನಿಮ್ಮನ್ನೇ ನಂಬಕ್ಕಾಗಲ್ಲ, ಇನ್ನು ನಿಮ್ಮ ಫ್ರೆಂಡ್ಗಳನ್ನ ನಂಬಕ್ಕದ್ದ? ನಂದಿ ಬೆಟ್ಟದ ಮೇಲೆ ನಿಂತ್ಕೊಂಡು ತಿರುಪತಿ ತೋರ್ಸೋರೆ ಆಗ್ಬಿಟ್ರು. ಬರೋದಿಕ್ಕಲ್ದೆ ಯಾಕೆ ಮನೇಲಿ ನಿಂತಿಲ್ವಾ? ಜಯಮ್ಮನ್ ಕರ್ಸ್ಲಾ? ಅವಳು ಕರೆಸ್ತೇನೆ, ನಮ್ಮ ಪಾಡು ಹಿಂಗೆ ಆಗಿರ್ಬೇಕಾದ್ರೆ ಕರೆಸ್ಬಿಟ್ರೆ ನಮ್ಮ ಕತೆ ಮುಗಿದಿರೋ ಸೀರಿಯಲ್ ಥರ ಆಗ್ಬಿಡ್ತದೆ. ಎಂತೆಂಥವ್ರನ್ನ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ಯಾ? ಒಂಚೂರದು ರಸಿಕತನೇ ಇಲ್ವಲ್ಲ? ಅಪ್ಪ ಪೋಲಿರಾಯ, ನಮ್ಗೆ ಯಾವ ರಸಿಕತೆನೂ ಬೇಡ ಕಣೋ. ಈಗ ನಮ್ಗಾಗಿರೋ ಸಮಸ್ಯೆನ ಸಾಲ್ವ್ ಮಾಡು ಅಂತ ಅವಳನ್ನ ಕರ್ಸೋಂತಿದ್ದೀನಿ. ನಾನು ಅದನ್ನೇ ಹೇಳ್ತಾ ಇರೋದು. ಅವಳ ಕರ್ಸಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಲ್ಲೋ? ಯಾವ ಕರ್ಸ್ಲಿ ಹೇಳು? ಅಪ್ಪ ತಂದೆ, ನಾವು ಹೇಳ್ತಾ ಇರೋದು ಅವಳನ್ನ ಕುಣಿಯ ಕರ್ಸು ಅಂತಲ್ಲ. ಅವಳು ಯಾವ್ದಕ್ಕೂ ಒಪ್ಕೊಳ್ಳಲ್ಲ. ಸಾರಿ, ಐ ಆಮ್ ವೆರಿ ಸಾರಿ. ಅವಳಿಂದ ನಮ್ ಸಂಸಾರ ಹಾಳಾಗೋಗ್ಬಿಟ್ಟಿದೆ. ಅದನ್ನ ಸರಿ ಮಾಡಕ್ ಅವಳನ್ನ ಕರ್ಸೋಂತಿರೋದು. ಮಕ್ಳ ತರ ರೇಮ್ಸ್ ಹೇಳ್ಬೇಡಿ, ದೊಡ್ಡವ್ರ ತರ ಸ್ಟೋರಿ ಹೇಳಿ. ಆಮೇಲೆ ಅವಳನ್ನ ಕರ್ಸ್ಬೇಕು, ಇಲ್ಲ ಅವಳಿರೋ ಜಾಗಕ್ಕೆ ನಾವು ಹೋಗ್ಬೇಕು, ಗೊತ್ತಾಗತ್ತೆ. ಅದು ಇಷ್ಟ ಆಯ್ತು. ಪರವಾಗಿಲ್ಲ ಕಣೋ, ಒಳ್ಳೆ ಪ್ರಯತ್ನನೇ ಮಾಡಿದಿರ. ನೀವು ಎನ್ಕರೇಜ್ ಮಾಡ್ಕೊಳಕ್ ಆಗ್ಲಿಲ್ಲ. ಅಯ್ಯೋ, ಏಳ್ನಿಲ್ವಪ್ಪ, ನಾವಾಗೆ ಕರ್ಸಿದ್ದಲ್ಲ, ಅವಳಾಗೆ ಬಂದಿರೋದು. ಈಗ ನಮ್ಮ ಮೇಲೆ ಅಪ್ಪೋದ ಬಂದು ನಮ್ಮ ಹೆಂಡ್ರನ್ನ ಬಿಟ್ಟು ಬದುಕೋ ಪರಿಸ್ಥಿತಿ ಬಂದ್ಬಿಟ್ಟದೆ. ಅವಳು ಬಂದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗತ್ತಂತ ಹೆಂಗ್ ಹೇಳ್ತೀರಾ? ಇನ್ನೂ ಜಾಸ್ತಿ ಆಗ್ಬೋದಲ್ಲ. ಅವಳು ಎಬ್ಸಿರೋ ಬಿರುಗಾಳಿನ ಅವಳೇ ಬಂದು ತಣ್ಣಗ್ ಮಾಡ್ಬೇಕು. ಅವಳು ಬಂದು ಹೇಳಿದ್ರೆ ನಮ್ಮ ಹೆಂಡತಿರು ಒಪ್ಕೋತಾರೆ. ಅದಕ್ಕೆ ಅವಳನ್ನ ಕರ್ಸುವಂತಿರೋದು. ಅವ್ಳು ಸುಮ್ನೆ ಬರೋದಿಲ್ವಲ್ಲ, ಚಾರ್ಜ್ ಆಗತ್ತೆ. ಲೇ, ಎಷ್ಟು ಅಂತ ಹೇಳೋ, ನಮ್ ಗೌಡ್ರು ಕೊಡ್ತಾರೆ. ಇಲ್ಲಿಗೆ ಕರ್ಸ್ಲಾ? ಬೇಡ, ಈ ಎಟ್ಟಿಗೆ ಬೇಡ. ಹೆಂಗಿದ್ರು ನಿಮ್ಮ ಮಟ್ಟಿ ಮುಂದೆ ಜಾಗದಲ್ಲ, ಅಲ್ಲಿಗೆ ಕರ್ಸ್ಬಿಡಿ, ಮಾತಾಡಿ ಒಪ್ಸೋ ಪ್ರಯತ್ನ ಮಾಡು. ನಾನೇನೋ ನಿಮ್ಮನ್ನ ಇಷ್ಟಪಟ್ಟು ಜೀವನ ಮಾಡ್ತೀನಿ ಅಂದ್ರೆ ಎಲ್ಲರೂ ನಿಮ್ಮನ್ನ ಇಷ್ಟಪಟ್ಟಾರ. ನೋಡ್ತಾ ಇರು, ಮಧುರ ಅವ್ರ ಫ್ರೆಂಡ್ ನನ್ನ ನೋಡ್ದೇದ್ಮೇಲೆ ಎತ್ತಾಕೊಂಡು ಹೋಗ್ಬಿಡ್ತಾರೆ. ಇಬ್ರು ಜಗಳ ಮಾಡ್ರಿ ಅಂತ ಚೆನ್ನಾಗಿ ಮಾಡ್ತಿದ್ದೀರಿ. ಅದಕ್ಕೆ ಅವ್ರಿಗೆ ನೀವಿಬ್ರು ಇಷ್ಟಪಡ್ಲಿಲ್ಲ. ನಾನು ಮಧುರ ಅವ್ರೇನೋ ಇಷ್ಟಪಟ್ಟಿವಿ ಅಂದ್ರೆ ಬೇರೆ ಹೆಣ್ಣು ನಿಮ್ಮನ್ನ ಇಷ್ಟಪಟ್ಟಾರ. ಅವಳು ನಿನ್ನಲ್ಲಿ ಏನ್ ನೋಡಿ ಇಷ್ಟಪಟ್ಲ? ನಿಮ್ಮ ಹತ್ರ ಏನಿಲ್ಲೋ ಅದು ನನ್ನ ಹತ್ರ ಇದೆ ಅಂತ ನೆನ್ಸ್ಕೊಂಡು ಇಷ್ಟಪಟ್ಟು ಅವಳ ಹತ್ರ ಐ ಲವ್ ಯು ಟು ಅಂತ ಹೇಳ್ತೇನೆ. ಇವರಿಬ್ರು ಪ್ರೀತಿ ಮದ್ವೆ ಆಯ್ತವ್ರಲ್ಲ, ಅದಕ್ಕೆ ಇವ್ರ ಪ್ರೀತಿ ಶಾಶ್ವತವಾಗಿರ್ಲಿ ಅಂತ ಅಪ್ಡೇಟ್ಗೆ ಮಾಡಾಕ್ತಾವ್ನಿ. ನನ್ನ ಮೇಲೆ ಬಾಯಿಗೆ ಬಂದಂಗೆ ಮಾತಾಡಿಯಾ? ಇನ್ಮೇಲೆ ನಿನ್ಗೆ ಯಾರು ತಂದು ಕೊಡಲ್ಲ. ನಾನು ನಿಮ್ಮನ್ನ ಯಾರು ಕೇಳೋದು ಇಲ್ಲ. ನನ್ಗೇನೇ ಬೇಕಾದ್ರೂ ನನ್ನ ಮಗ ತಂದ್ಕೊಡ್ತಾನೆ.